ಅಂದ್ರೆ ಅವರಿಬ್ರು ಜಗಳ ಆಡೋದಕ್ಕೆ ನಾನೇ ಕಾರಣ ಅಂತ ಹೇಳ್ತಿದ್ದೀರಾ? ನೀನ್ ಕಾರಣ ಅಂತ ಅವ್ರು ಹೇಳ್ತಿಲ್ಲ. ನೀನ್ ಮಾಡೋ ಕೆಲ್ಸದಿಂದ ಹೀಗೆಲ್ಲ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಮಯೂರಿ, ಇನ್ ಮುಂದೆ ನೀನ್ ಏನೇ ಮಾಡ್ಬೇಕಿದ್ರು ನನಗೊಂದ್ ಮಾತು ತಿಳಿಸು. ಹೀಗೆಲ್ಲ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಹೋಗು. ಅಕ್ಕ, ಮೊದಲು ನೀನು ಅವಳ ಪರ ವಹಿಸ್ಕೊಂಡು ಮಾತಾಡತ್ತ ಬಿಡು. ಇವತ್ತು ಅಮ್ಮನ ವಿರುದ್ಧ ನಿಂತಿರೋಳು, ನಾಳೆ ನಿನ್ ವಿರುದ್ಧ ನಿಲ್ಲಲ್ಲ ಅಂತ ಏನ್ ಗ್ಯಾರಂಟಿ? ಹೌದ್ ಸಮ್ಮ, ನನ್ಗೂ ಅದೇ ಡೌಟು. ನಿಮ್ಮಿಬ್ಬರಿಗೆ ಡೌಟ್ ಇರ್ಬೋದು, ಆದ್ರೆ ಅವಳು ನನ್ನ ವಿರುದ್ಧ ತಿರುಗಿ ಬೀಳಲ್ಲ ಅನ್ನೋ ನಂಬಿಕೆ ನನಗಿದೆ. ಅವಳು ನನ್ ಸಾಕಿರೋ ನಾಯಿ ಇದ್ದ ಹಾಗೆ. ಕೂತ್ಕೋ ಅಂದ್ರೆ ಕೂತ್ಕೋತಾಳೆ, ನಿಂತ್ಕೋ ಅಂದ್ರೆ ನಿಂತ್ಕೋತಾಳೆ. ಪ್ರೀತಿಯಿಂದ ತಲೆ ಸವರ್ತಾನೆ ನನ್ ಕೆಲ್ಸನ ಸಾಧಿಸ್ಕೋತೀನಿ. ಯಾವಾಗ ನನಗ್ ಸಿಗ್ಬೇಕಾಗಿರೋದು ನನಗ್ ಸಿಗುತ್ತೋ ಅವತ್ತು ಅವಳನ್ನ ಈ ಮನೆಯಿಂದ ಓಡಿಸ್ತೀನಿ. ಮಯೂರಿ, ಬಂದ್ಯಮ್ಮ? ಬಾ. ನಾನೇ ಬಂದು ಕರೆಣ ಅನ್ಕೊಂಡೆ, ಹೆಂಗೋ ನೀನೇ ಬಂದಿಯಲ್ಲ. ಬೆಳಿಗ್ಗೆಯಿಂದ ಪೂಜೆ 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 ಅನ್ಕೊಂಡು ಹೊಟ್ಟೆಗೇನು ತಿಂದೇ ಇಲ್ಲ ನೀನು. ಹಿಂಗೆ ಆದ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಡ. ಬಾ, ಊಟ ಮಾಡಬಾ. ಅಣ್ಣ, ಮನ್ಸಿನ ಜೊತೆ ಆಟಾಡೋರ್ ಮಧ್ಯೆ ಇರುವಾಗ ಹೇಗ್ ತಿನ್ನೋದಕ್ಕಾಗತ್ತೆ ಅಣ್ಣ? ಇಲ್ಲಿ ಹಸುವಿಗೆ ಬೆಲೆ ಇಲ್ಲ. ಹಠ, ಸ್ವಾರ್ಥ, ದ್ವೇಷ, ಇಷ್ಟಕ್ಕೆ ಇಲ್ಲಿ ಬೆಲೆ ಇರೋದು. ದೊಡ್ಡ ಮನೆ ಸಾವಾಸನೆ ಇಷ್ಟಮ್ಮ. ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ, ದುಡ್ಡುಗಷ್ಟೇ ಬೆಲೆ. ಅಲ್ಲ, ನಾನು ಕೇಳೋದಿಷ್ಟೇ, ಹೋಗ್ಬೇಕಾದ್ರೆ ಈ ಹಣ ಅಂತಸ್ತಲ್ಲಿ ಜೊತೆಲಿ ಒತ್ಕೊಂಡು ಹೋಯ್ತಾರ ಅಂತ. ಹಾಗೆಲ್ಲ ಇದ್ದಿದ್ರೆ ಪ್ರಪಂಚ ಇನ್ನೂ ಕೆಟ್ಟೋಗ್ತಿತ್ತೇನೋ ಅಣ್ಣ. ಸಾವಿದೆ ಅಂತ ಗೊತ್ತಿದ್ರು ನಮ್ಗೆ ಸಾವೇ ಇಲ್ಲ ಅಂತ ಮೆರೆಯೋರ್ಗೆ ಏನ್ ಹೇಳೋದಕ್ಕಾಗತ್ತೆ?